ನಮ್ಮ ಸಿಎಂ ಡಿ.ಕೆ. ಶಿವಕುಮಾರ್ ಎಷ್ಟು ಅದೃಷ್ಟವಂತರು ಗೊತ್ತಾ? ಒಂದ್ 4 ಇನ್ಸ್ಟೆನ್ಸಸ್ ನಾನು ನಿಮ್ಗೆ ಹೇಳ್ತೀನಿ. ಆ 4 ಘಟನೆಗಳನ್ನ ಕೇಳಿದ್ಮೇಲೆ ಡಿ.ಕೆ. ಶಿವಕುಮಾರ್ ಎಷ್ಟು ಅದೃಷ್ಟವಂತರು ನೀವೇ ಡಿಸೈಡ್ ಮಾಡಿ. ಇತ್ತೀಚೆಗಿನ ಘಟನೆ ಹೇಳೋದಾದ್ರೆ, ಯಾವ ಕಾವೇರಿ ನೀರಿನ ವಿಚಾರದಲ್ಲಿ ದೊಡ್ಡ ಪ್ರತಿಭಟನೆ ಶುರುವಾಯಿತು. ಪ್ರತಿಭಟನೆ ಶುರುವಾಗಿ ಬಂತಲ್ಲಪ್ಪ ಡಿ.ಕೆ. ಶಿವಕುಮಾರ್ ಅವರಿಗೆ ಬರಗಾಲದ ಸಂಕಷ್ಟ ಅನ್ಕೊಳ್ತಾ ಇರೋವಾಗ್ಲೇ ಅವರಿಗೆ ರಿಲೀಫ್ ಸಿಕ್ತು. ಅವರ ಸಂಪುಟ ಸೇರಿರುವಂತಹ ಒಬ್ಬ ಸಹೋದ್ಯೋಗಿ ಇದಾರಲ್ಲ, ಅವರು 1 ವಾರದ ಹಿಂದಷ್ಟೇ ಸುಪ್ರೀಂ ಕೋರ್ಟ್ ಇಂದ ಹೊಸ MLC ಆಗಿ ಅಧಿಕಾರವನ್ನ ಪಡ್ಕೊಂಡಿದ್ರು. ಕೆಲವೇ ದಿನಗಳು ಅವರ ಆಪ್ತರು MLC ಆದ್ರು. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿರುವಂತಹ ಏನು ಪ್ರಮುಖವಾಗಿರುವಂತಹ ವ್ಯಕ್ತಿಗಳು, ಹಾಗೇನೆ ಅವರ ಶಾಸಕರುಗಳೇನಿದ್ದಾರೆ 3 ಜನ ಈಗ ಏನು ಆ ಶಾಸಕರಾಗ್ತಾರೋ ಇಲ್ವೋ ಅನ್ನೋ ತೂಗುಯಾಲೆಯಿಂದ ತಪ್ಪಿಸ್ಕೊಂಡು ಶಾಸಕರಾಗಿದ್ದಾರೆ. ಎಂತ ಅದೃಷ್ಟವಂತ ಡಿ.ಕೆ. ಶಿವಕುಮಾರ್ ಅಂದ್ರೆ, ಈ ವಿಚಾರವನ್ನು ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ. ಸೊ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಾನು ಓಂ ಸಕಲೇಶ್ಪುರ. ಇತ್ತೀಚೆಗೆ ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ರು. ಜೀವಾವಧಿ ಶಿಕ್ಷೆಗೆ ಮೇನಲ್ಲಿ ಗುರಿಯಾಗಿದ್ದಂತ ವಿನಯ್ ಕುಲಕರ್ಣಿ ಈಗ ರಿಲೀಫ್ ಆಗಿ ಅವರಿಗೆ ಈಗ ಶಿಕ್ಷೆಯನ್ನ ಅಮಾನತಿನಲ್ಲಿಟ್ಟಿದೆ. ಅಂದ್ರೆ ಮತ್ತೆ ಶಾಸಕರಾಗಿದ್ದಾರೆ. ಧಾರವಾಡ ಗ್ರಾಮೀಣದ ವಿನಯ್ ಕುಲಕರ್ಣಿ ಮತ್ತೆ ಶಾಸಕರು. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಆ ಒಂದು ಶಾಸಕರ ಪಡೆ ಇದೆಯಲ್ಲ, ಅದಕ್ಕೆ ಮತ್ತೊಂದು ಸೇರ್ಪಡೆ, ಉಪಚುನಾವಣೆ ಇಲ್ಲದೆ ಇರೋಂಗಾಯ್ತು. ಹಾಗೇನೆ ಗಾಯತ್ರಿ ಶಾಂತೇಗೌಡ, ಯಾರು ವಿಧಾನ ಪರಿಷತ್ತಲ್ಲಿ ಉಪಸಭಾಪತಿಗಳಾಗಿದ್ರು MK ಪ್ರಾಣೇಶ್, ಆ ಪ್ರಾಣೇಶ್ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸಲಾಯ್ತು. ಅಂದ್ರೆ ಸಭಾಪತಿ ಅಲ್ಲ, ಅವರು MLC ಸ್ಥಾನದಿಂದ ಕೆಳಗಿಳಿಬೇಕಾಯ್ತು. ನಾಮ ನಿರ್ದೇಶಿತ ಸದಸ್ಯರು ಮತ ಹಾಕುವಾಗಿಲ್ಲ ಅಂತ ಹೇಳಿ ಗಾಯತ್ರಿ ಶಾಂತೇಗೌಡ 4.5 ವರ್ಷ ಆರ್ಗ್ಯೂ ಮಾಡಿದ್ರು. ಅಂದ್ರೆ 4.5 ವರ್ಷ ಕಾನೂನು ಹೋರಾಟ ಮಾಡಿದ್ರು. ಕಾನೂನು ಹೋರಾಟದಲ್ಲಿ ಗೆಲುವನ್ನ ಪಡ್ಕೊಂಡ್ರು. ಕೊನೆ 1.5 ವರ್ಷಕ್ಕೆ, ಅಂದ್ರೆ 6 ವರ್ಷಗಳ ಅವಧಿ ಇರುತ್ತೆ MLC-ಗಳದ್ದು, ಕೊನೆ 1.5 ವರ್ಷಕ್ಕೆ MLC ಆಗಿ ಆಯ್ಕೆ ಆದ್ರು. MLC ಆಗಲ್ಲ, ಸಚಿವರಾಗಿ ಕೂಡ ಆಯ್ಕೆ ಆಗ್ಬಿಟ್ರು. ಸೊ ಒಂಥರ ಅದೃಷ್ಟವಂತರ ಪಡೆಯನ್ನೇ ಕಟ್ಕೊಂಡಾಗಿದೆ ಅಂತ ಹೇಳ್ಬೋದು ಡಿ.ಕೆ. ಶಿವಕುಮಾರ್ ಅವರ ಬಣ. ಮತ್ತೊಂದ್ ಕಡೆ ನೋಡಿ, ಅವರ ಆಪ್ತ ವಿನಯ್ ಕಾರ್ತಿಕ್, ಸೊ ವಿಧಾನ ಪರಿಷತ್ಗೆ ಆಯ್ಕೆ ಆಗೋದು ಡೌಟ್ ಬಹುತೇಕ. ಬಿಜೆಪಿ JDS ಇಂದ ಗೋವಿಂದರಾಜು ಅಭ್ಯರ್ಥಿ ಆಗಿದ್ದಾರೆ. ಉಳಿದವ್ರನ್ನ ಗೆಲ್ಸ್ಕೊಳ್ತಾರೆ ಬಿಡಿ, ಆದ್ರೆ ವಿನಯ್ ಕಾರ್ತಿಕ್ ಗೆಲ್ಲೋ ಸಾಧ್ಯತೆಗಳಿಲ್ಲ ಅಂತ ಹೇಳ್ತಾ ಇರುವಾಗ ಡಿ.ಕೆ. ಶಿವಕುಮಾರ್ ಅವರು ಅವರನ್ನು ಗೆಲ್ಲಿಸ್ಕೊಂಡ್ಬಿಟ್ರು. 11 ಶಾಸಕರುಗಳು ಅಡ್ಡ ಮತದಾನ ಮಾಡಿದ್ರು. ಅದರಿಂದ ಅವರಿಗೆ ಗೆಲುವಾಯ್ತು. ಸೊ ಅಂದ್ರೆ ತನ್ನ ಆಪ್ತ ವಿನಯ್ ಕಾರ್ತಿಕ್ ಅವರನ್ನ ವಿಧಾನ ಪರಿಷತ್ ಒಳಗೆ ಕರ್ಕೊಳ್ಳೋದಿಕ್ ಸಾಧ್ಯ ಆಯ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಇನ್ನೊಂದು ಅದೃಷ್ಟದ ಘಟನೆ ಅಂದ್ರೆ, ಶೃಂಗೇರಿ ಕ್ಷೇತ್ರ ಟಿ.ಡಿ. ರಾಜೇಗೌಡರು ಶಾಸಕರು, ಅವರು ಕೂಡ ಡಿ.ಕೆ. ಶಿವಕುಮಾರ್ ಆಪ್ತರು. ಅವರ ಜೊತೆ ಅವರ ಎದುರಾಳಿಯಾಗಿದ್ದಂಥವ್ರು DN ಜೀವರಾಜ್ ಬಿಜೆಪಿಯಿಂದ. ಅಂಚೆ ಮತಗಳ ಎಣಿಕೆಯಲ್ಲಿ ಒಂದಷ್ಟು ಗೊಂದಲ ಆಗಿದೆ. ಆ ಕಾರಣಕ್ಕೆ ಟಿ.ಡಿ. ರಾಜೇಗೌಡರು ಗೆದ್ದಿದ್ದಾರೆ. ಮತ್ತೆ ಏನು 2023ರಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಪೂರ್ಣ ಆಗುವಂತ ವೇಳೆಗೆ ಆಲ್ರೆಡಿ ಕಾಂಗ್ರೆಸ್ ರಾಜ್ಯದಲ್ಲಿ ಸಂಪೂರ್ಣ ಬಹುಮತ ಗಳಿಸಿತ್ತು. ಹಾಗಾಗಿ ಒಂದಷ್ಟು ಗೊಂದಲಗಳಿಂದ ಟಿ.ಡಿ. ರಾಜೇಗೌಡರು ಗೆದ್ರು ಅಂತ DN ಜೀವರಾಜ್ ಆಕ್ಷೇಪಣೆ ಸಲ್ಲಿಸಿದ್ರು. ಅದಕ್ಕೆ ಅಂಚೆ ಮತಗಳ ಮರು ಎಣಿಕೆ ಆಯ್ತು. ಅಲ್ಲಿ DN ಜೀವರಾಜ್ ಪರವಾದಂತಹ ತೀರ್ಪು ಬಂತು. ಅಂದ್ರೆ ಮತಗಳು ಹೆಚ್ಚು DN ಜೀವರಾಜ್ ಅವ್ರಿಗೆ ಸಿಕ್ತು. ಆಗ ಟಿ.ಡಿ. ರಾಜೇಗೌಡರು ಸೋತ್ ಹೋಗ್ಬಿಟ್ರು. ಅದಾದ ನಂತರ ಏನಾಯ್ತು, ಸಿದ್ದರಾಮಯ್ಯ ಅವರು ಇನ್ನು CM ಆಗಿದ್ದಂತ ಸಂದರ್ಭದಲ್ಲಿ 2 ತಿಂಗಳ ಹಿಂದೆ DN ಜೀವರಾಜ್ ಅವರಿಗೆ UT ಖಾದರ್ ಅವರು ಶಾಸಕರ ಏನು ಪತ್ರವನ್ನ ಕೂಡ ಕೊಟ್ರು. ಶಾಸಕರ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದು ಆಯ್ತು. ಆದ್ರೆ ಮತ್ತೆ ಅವರು ಹೈಕೋರ್ಟ್ಗೆ ಹೋಗ್ತಾರೆ, ಅಲ್ಲಿಂದ ತಡೆ ಬರುತ್ತೆ. ಮತ್ತೆ ಟಿ.ಡಿ. ರಾಜೇಗೌಡರು, ಕಾಂಗ್ರೆಸ್ನ ಶಾಸಕರು ಸ್ಪರ್ಧಿ, ಮತ್ತೆ ಶೃಂಗೇರಿ ಕ್ಷೇತ್ರದ ಶಾಸಕರಾಗಿ ಗೆಲುವನ್ನ ಪಡ್ಕೊಳ್ತಾರೆ. ಅಂದ್ರೆ ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ. ಸೊ ಹಾಗೆ ಏನು ಈ ಒಂದು ಹಾವು ಏಣಿ ಆಟದಲ್ಲಿ ಡಿ.ಕೆ. ಶಿವಕುಮಾರ್ ಎಷ್ಟು ಅದೃಷ್ಟವಂತರು ಅಂತ ಹೇಳಿದ್ರೆ, ಇತ್ತೀಚೆಗೆ ಏನು ದೊಡ್ಡ ಆತಂಕ ಸೃಷ್ಟಿಯಾಗಿತ್ತು. ಕರ್ನಾಟಕ ಇನ್ನೇನು ಬರಗಾಲ ಎದುರಿಸುತ್ತೆ, ನೀರಿನ ಸಮಸ್ಯೆ ಶುರುವಾಗುತ್ತೆ, ಬೆಂಗಳೂರಿಗೆ ನೀರಿಲ್ಲ, ತಮಿಳ್ನಾಡಿಂದ ಏನು 3,500 ಕ್ಯೂಸೆಕ್ಸ್ ನೀರನ್ನು ತಮಿಳ್ನಾಡಿಗೆ ಬಿಡ್ಲೇಬೇಕು.
ಈ ಸಂದರ್ಭದಲ್ಲಿ ನಮ್ಮಲ್ಲೇ ನೀರಿಲ್ಲ, ಏನ್ ಬಿಡೋದು ಅಂತ ಕನ್ನಡ ಪರ ಸಂಘಟನೆಗಳೆಲ್ಲ 13ನೇ ತಾರೀಕು ಬಂದ್ ಕರೆ ಕೊಟ್ಟಿದ್ದು ಆಯ್ತು. ಜೊತೆಗೆ ಡಿ ಕೆ ಶಿವಕುಮಾರ್ ಸರ್ಕಾರ ಏನು ಭಾನುವಾರ ಸರ್ವಪಕ್ಷ ಸಭೆಯನ್ನು ಮಾಡಿ ಎಲ್ಲ ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು, ಎಚ್ ಡಿ ಕುಮಾರಸ್ವಾಮಿ ಎಲ್ಲರನ್ನ ಕರೆದು ಒಕ್ಕೊರಲಿನಿಂದ ಏನು ನೀರನ್ನ ಬಿಡಬಾರ್ದು, ಜೊತೆಗೆ ನಾವು ಕರ್ನಾಟಕದ ಪರ ಏನು ನಿಲುವನ್ನ ತಾಳಿದ್ದು ಆಯ್ತು. ಆದ್ರೆ ಅದಾಗ್ತಾ ಆಗ್ತಾನೆ ಮಳೆ ಜೋರಾಗಿ ಶುರುವಾಯ್ತು. ಕಾವೇರಿ ಕೊಳ್ಳದ ಭಾಗದಲ್ಲಿ, ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ, ಕೊಡಗು, ಸಕಲೇಶ್ಪುರ, ಈ ಮಲೆನಾಡು, ವಯನಾಡು ಭಾಗದಲ್ಲೂ ಕೂಡ ಮಳೆ ಜೋರಾಗಿ ಹೇಮಾವತಿಯಲ್ಲಿ, ಕಬಿನಿಯಲ್ಲಿ, ಹಾರಂಗಿಯಲ್ಲಿ ಒಳಹರಿವು ಡಬಲ್ ತ್ರಿಬಲ್ ಆಗಿ ಆರಾಮಾಗಿ ತಮಿಳ್ನಾಡಿಗೆ ಬೇಕಾದಷ್ಟು ನೀರು ಬಿಡುವಷ್ಟು ನೀರು ಬಂತು. ಯಾವ ರೀತಿಯಲ್ಲಿ ನೋಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅದೃಷ್ಟವಂತರು. ಯಾವ ವಿರೋಧ, ಯಾವ ವಿವಾದಗಳು ಇಲ್ಲದೆ ಇರೋ ತರ ಹೋಗ್ತಾ ಇದ್ದಾರೆ ಸದ್ಯಕ್ಕೆ. ನರೇಂದ್ರ ಮೋದಿ ಎದುರು ಕೂಡ ಡಿ ಕೆ ಶಿವಕುಮಾರ್ ನಿಂತ್ಕೊಂಡು ಯಾವ ರೀತಿ ಮಾತಾಡಿದ್ರು, ಅವರ ಮಾತಿಗೆ ಕೂಡ ಮೆಚ್ಚುಗೆ ವ್ಯಕ್ತ ಆಯ್ತು. ನರೇಂದ್ರ ಮೋದಿ ಜೊತೆ ಡಿ ಕೆ ಶಿವಕುಮಾರ್ ಎಷ್ಟು ಏನು ಸ್ಟ್ರಾಂಗ್ ಆಗಿ, ಎಷ್ಟೊಂದು ಧೈರ್ಯವಾಗಿ ತಮ್ಮ ಬೇಡಿಕೆಗಳನ್ನಿಟ್ರು. ಸೊ ಅದನ್ನ ನೋಡಿದಾಗ ಡಿ ಕೆ ಶಿವಕುಮಾರ್ ಒಂಥರ ಅದೃಷ್ಟವಂತರು. 1 ವರ್ಷ 8 ತಿಂಗಳ ಅಧಿಕಾರ ಇದೆ, ಅದರಲ್ಲಿ ಅತ್ಯಂತ ಸಶಕ್ತವಾಗಿ, ಅತ್ಯಂತ ಹೆಚ್ಚು ಪವರ್ಫುಲ್ ಆಗಿ ಡಿ ಕೆ ಶಿವಕುಮಾರ್ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದು ಮತ್ತೊಮ್ಮೆ ಅವರಿಗೆ 2028 ಕೂಡ ಬಲ ತುಂಬಬಹುದು. ಅದೃಷ್ಟ ಅವರ ಪರ ನಿಂತ್ಕೊಂಡಿದೆ. ನೋಡಿ, ಪ್ರಮಾಣ ವಚನ ಕೂಡ ಅವರು ಕರೆಕ್ಟ್ ಟೈಮಿಗೆ 4 ಗಂಟೆ 5 ನಿಮಿಷಕ್ಕೆ ಮಾಡಬೇಕು. ಅವರು ಎಲ್ಲ ಕೂಡ ಏನು ದೈವ ನಿರ್ಣಯದಂತೆ ಎಲ್ಲ ಕೂಡ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ. ಅವರ ಜೊತೆಗೆ ದೈವ ಬಲ ಕೂಡ ಇದೆ, ಹಾಗೆ ಶಾಸಕರ ಬಲ ಕೂಡ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಒಂಥರ ಅದೃಷ್ಟದ ಮುಖ್ಯಮಂತ್ರಿ. ಬಹಳಷ್ಟು ದೈವ ಬಲವನ್ನ ಇಟ್ಕೊಂಡು ಬಂದಿದ್ದಾರೆ ಅನಿಸ್ತಾ ಇದೆ. ಬಹಳಷ್ಟು ಉದಾಹರಣೆಗಳು ಈ ರೀತಿ ಸಿಗುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ನಿಜಕ್ಕೂ ಅದೃಷ್ಟವಂತ ಅಂತ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇರೋದಂತೂ ಸತ್ಯ. ಇದು ನಮಗನ್ನಿಸ್ತಾ ಇರೋದು. ನಿಮಗೇನ್ ಅನ್ಸುತ್ತೆ? ಡಿ ಕೆ ಶಿವಕುಮಾರ್ಗೆ ಸಂಕಷ್ಟ ತಂದೊಡ್ಬೋದಾ ಯಾವ್ದಾದ್ರು, ಅಥವಾ ಇದೇ ರೀತಿ ನಾಜೂಕಾಗಿ ಅವ್ರು ಇನ್ನೂ 1 ವರ್ಷ 8 ತಿಂಗಳು ಮುಗಿಸ್ತಾರಾ? 2028ಕ್ಕೂ ಡಿ ಕೆ ಶಿವಕುಮಾರ್ ಗೆಲ್ಲಬಹುದಾ? ನೀವು ಕಮೆಂಟ್ ಮಾಡಿ. ಮತ್ತಷ್ಟು ಈ ರೀತಿಯ ಸುದ್ದಿ, ವಿಚಾರ, ವಿಶ್ಲೇಷಣೆಗಳ ಜೊತೆ ನಿಮ್ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.